MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ದಾದಾ ಅಂತಲೇ ಹೆಸರುವಾಸಿಯಾಗಿದ್ದಂತಹ ಉಪಮುಖ್ಯಮಂತ್ರಿ ಸಾವನ್ನಪ್ಪಿದ್ದಾರೆ. ಬಾರಾಮತಿಯ ಆಸ್ಪತ್ರೆಗೆ ಇದೀಗ ಮೃತದೇಹಗಳ ರವಾನೆಯಾಗಿದೆ. ಅಜಿತ್ ಪವಾರ್ ನಿಧನದ ಬೆನ್ನಲ್ಲೇ ಆಸ್ಪತ್ರೆ ಬಳಿ ನೆರೆದಿದ್ದಾರೆ ಜನರು. ಎನ್ಸಿಪಿ ಕಾರ್ಯಕರ್ತರು ಕೂಡ ಅಲ್ಲಿ ನೆರೆದಿದ್ದಾರೆ. ಆಸ್ಪತ್ರೆಯ ಒಳಗೂ ಹಾಗೂ ಹೊರಗೂ ಜನಸಾಗರವೇ ಅಲ್ಲಿ ತುಂಬಿ ತುಳುಕ್ತಾ ಇದೆ. ಭೀಕರ ದುರಂತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸಾವನ್ನಪ್ಪಿದ್ದಾರೆ. ಜೊತೆಗೆ 5 ಮಂದಿ ಕೂಡ ಈ ಸಂದರ್ಭದಲ್ಲಿ ದುರ್ಮರಣವನ್ನಪ್ಪಿದ್ದಾರೆ. ಈ ದುರ್ಮರಣದ ಬೆನ್ನಲ್ಲೇ ಮೃತದೇಹಗಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ಎನ್ಸಿಪಿ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ಬಂದು ಅಲ್ಲಿ ನೆರೆದಿದ್ದಾರೆ. ಆಸ್ಪತ್ರೆಯ ಒಳಗೂ ಜನ ಸೇರಿದ್ದಾರೆ, ಹೊರಭಾಗದಲ್ಲೂ ಕೂಡ ಜನ ಸೇರಿದ್ದಾರೆ. ಪ್ರತಿಯೊಬ್ಬರೂ ಕೂಡ ದುಃಖಿತರಾಗಿದ್ದಾರೆ, ಕಣ್ಣೀರು ಸುರಿಸುತ್ತಿದ್ದಾರೆ. ತಮ್ಮ ನೆಚ್ಚಿನ ನಾಯಕನನ್ನ ಕಳೆದುಕೊಂಡಂತಹ ಅಭಿಮಾನಿಗಳು ದುಃಖಿತರಾಗಿದ್ದಾರೆ. ದುರಂತ ಅಂತ್ಯ ಇದು. ಸುಟ್ಟು ಕರಕಲಾಗಿ ಹೋಗಿದೆ ಮೃತದೇಹಗಳು. ಲ್ಯಾಂಡಿಂಗ್ ವೇಳೆ ಭೂಮಿಗಪ್ಪಳಿಸಿತು ವಿಮಾನ. ಬೆಂಕಿಯುಂಡೆಯಂತೆ ದೇಹ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದನ್ನು ನೆನೆದು ದುಃಖಿತರಾಗ್ತಿದ್ದಾರೆ ಅಭಿಮಾನಿಗಳು. ಎನ್ಸಿಪಿ ಕಾರ್ಯಕರ್ತರು ಬಹುದೊಡ್ಡ ಸಂಖ್ಯೆಯಲ್ಲಿ ಬಂದು ಅಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ಸೇರ್ತಾ ಇದೆ. 8 ಗಂಟೆಗೆ ಮುಂಬೈನಿಂದ ಟೇಕ್ ಆಫ್ ಆದಂಥ ಲಘು ವಿಮಾನ ಬಾರಾಮತಿ ವಿಮಾನ ನಿಲ್ದಾಣದ ಪಕ್ಕದಲ್ಲೇ 8:45 ಸರಿಸುಮಾರಿಗೆ ಲಿಯರ್ ಜೆಟ್ 45 ಚಾರ್ಟೆಡ್ ವಿಮಾನ ಪತನವಾಯಿತು. ಈ ಪತನವಾಗ್ತಾ ಇದ್ದಂತೆ, ಈ ವಿಚಾರ ತಿಳಿತಾ ಇದ್ದಂತೆ ಎನ್ಸಿಪಿ ಕಾರ್ಯಕರ್ತರು ಆತಂಕಿತರಾಗಿದ್ದರು. ಅಭಿಮಾನಿಗಳು ಕೂಡ ಏನಾಯಿತು ತಮ್ಮ ನೆಚ್ಚಿನ ನಾಯಕನಿಗೆ ಎನ್ನುವಂತಹ ಆತಂಕ ಮನೆ ಮಾಡಿತು. ನಂತರ 8:45 ಸುಮಾರಿಗೆ ವಿಮಾನ ಪತನವಾದ ಬಳಿಕ ಅಜಿತ್ ಪವಾರ್ ಇನ್ನಿಲ್ಲ ಅನ್ನುವಂತಹ ವಿಚಾರ ತಿಳಿತಾ ಬಂದಂತೆ ಪ್ರತಿಯೊಬ್ಬರೂ ಕೂಡ ದುಃಖಿತರಾಗಿದ್ದಾರೆ. ದುಃಖದ ಕಡಲಿನಲ್ಲಿ ಇಡೀ ಮಹಾರಾಷ್ಟ್ರ ತೇಲ್ತಾ ಇದೆ. ಆಸ್ಪತ್ರೆಯ ಒಳಗೂ ಜನ ಸೇರಿದ್ದಾರೆ, ಹೊರಭಾಗದಲ್ಲೂ ಕೂಡ ಜನ ಸೇರಿದ್ದಾರೆ. ತಮ್ಮ ನೆಚ್ಚಿನ ನಾಯಕನ ಅಗಲಿಕೆಯನ್ನು ಕಂಡು ದುಃಖಿತರಾಗಿದ್ದಾರೆ. ವಿಮಾನ ದುರಂತಕ್ಕೆ ಕಾರಣದ ಬಗ್ಗೆ ತನಿಖೆಗೆ ತಯಾರಿಯನ್ನು ನಡೆಸಲಾಗುತ್ತಿದೆ. ವಿಮಾನ ದುರಂತದ ಬಗ್ಗೆ ತನಿಖೆಯನ್ನ ನಡೆಸಲಿದೆ ಎಐಬಿ. ತನಿಖೆಯನ್ನ ನಡೆಸಲಿದ್ದಾರೆ ಅಧಿಕಾರಿಗಳು. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ. ಮಹಾರಾಷ್ಟ್ರದ ಬಾರಾಮತಿ ಬಳಿ ವಿಮಾನ ದುರಂತದ ಬೆನ್ನಲ್ಲೇ ಈ ದುರಂತ ಹೇಗೆ ಸಂಭವಿಸಿತು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಯಾಕೆಂದ್ರೆ ಎರಡು ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನವನ್ನು ಮಾಡ್ತಾರೆ ಪೈಲಟ್, ಆದರೆ ಸಾಧ್ಯವಾಗೋದಿಲ್ಲ. ಹವಾಮಾನ ವೈಪರೀತ್ಯದಿಂದ ಏನಾದರೂ ಆಗಿದೆಯಾ ಅಥವಾ ಒಳಭಾಗದಲ್ಲಿ ಏನಾದರೂ ತೊಂದರೆಗಳೇನಾದರೂ ಕಾಣಿಸುತ್ತಾ? ಬ್ಲ್ಯಾಕ್ ಬೋರ್ಡ್ ಸಿಕ್ಕ ನಂತರದಲ್ಲಷ್ಟೇ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಬಗ್ಗೆ ತನಿಖೆಗೂ ಕೂಡ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಎಐಬಿ ಏರ್ಕ್ರಾಫ್ಟ್ ತನಿಖೆಯನ್ನ ನಡೆಸಲಿದೆ. ವಿಮಾನ ದುರಂತಕ್ಕೆ ಕಾರಣದ ಬಗ್ಗೆ ತನಿಖೆಗೆ ಈಗ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಯಾಕಂದರೆ ದುರಂತಕ್ಕೂ ಮುನ್ನ 2 ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನವನ್ನು ನಡೆಸಲಾಗಿತ್ತು. 8:30 ಸರಿಸುಮಾರಿಗೆ ಮೊದಲ ಬಾರಿಗೆ ಲ್ಯಾಂಡಿಂಗ್ಗೆ ಪ್ರಯತ್ನವನ್ನು ಮಾಡ್ತಾರೆ. ರಾಡಾರ್ ಸಂಪರ್ಕ ಕಳೆದುಕೊಳ್ಳುತ್ತೆ 8:45 ಸುಮಾರಿಗೆ. ಮತ್ತೆ 8:45 ಸುಮಾರಿಗೆ 2ನೇ ಬಾರಿಗೆ ಲ್ಯಾಂಡಿಂಗ್ಗೆ ಪ್ರಯತ್ನವನ್ನು ಮಾಡ್ತಾರೆ. ಆಗ್ಲೂ ಕೂಡ ಕಷ್ಟ ಸಾಧ್ಯವಾಗುತ್ತೆ. ನಂತರದಲ್ಲಿ ಪತನವಾಗಿದೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH.